ಓಂ ಶ್ರೀ ಗುರುಭ್ಯೋ ನಮಃ. ಭಗವಂತನ ದಶಾವತಾರವು ಮಾನವ ಜೀವನದ ವಿಕಾಸಕ್ಕೆ ಮಹತ್ವದ ಸಂಬಂಧಗಳು. ಒಂದು ಅದ್ಭುತ ವೈಜ್ಞಾನಿಕ ಕತೆ ನಿಮ್ಮ ಮುಂದೆ. ಒಬ್ಬ ತಾಯಿ ತನ್ನ ಪೂಜೆ ಕೆಲಸವನ್ನು ಮುಗಿಸಿ ಪುರುಸೊತ್ತು ಮಾಡಿಕೊಂಡು ವಿದೇಶದಲ್ಲಿ ನೆಲೆಸಿರುವ ತನ್ನ ಮಗನೊಂದಿಗೆ ವಿಡಿಯೋ ಚಾಟ್ ಮಾಡುತ್ತಾ ಕೇಳಿಯೇ ಬಿಟ್ಟಳು. ಮಗ, ಪೂಜೆ ಉಪಾಸನೆ ಏನಾದರೂ ಮಾಡುತ್ತಿದ್ದೀಯೋ ಇಲ್ಲವೋ ಎಂದು. ಮಗ, ಅಮ್ಮ, ನಾನೊಬ್ಬ ವೈಜ್ಞಾನಿಕ ಜೀವಿ. ನಾನು ಅಮೆರಿಕದಲ್ಲಿ ಮಾನವನ ವಿಕಾಸದ ಮೇಲೆ ಕೆಲಸವನ್ನು ಮಾಡುತ್ತಿದ್ದೇನೆ. ವಿಕಾಸದ ಸಿದ್ಧಾಂತ ಚಾರ್ಲ್ಸ್ ಡಾರ್ವಿನ್. ಅಮ್ಮ, ನೀನೇನಾದರೂ ಅವನ ಬಗ್ಗೆ ಕೇಳಿದ್ದೀಯಾ ಎಂದು ಕೇಳುತ್ತಾನೆ. ಅಮ್ಮ ನಗುತ್ತಾ, ಹೌದು, ಡಾರ್ವಿನ್ ಬಗ್ಗೆ ನನಗೆ ಗೊತ್ತಿದೆ. ಅವನು ಯಾವುದೆಲ್ಲ ಶೋಧನೆ ಮಾಡಿದ್ದಾನೆ ಅದು ವಾಸ್ತವದಲ್ಲಿ ಸನಾತನ ಧರ್ಮಕ್ಕೆ ಬಹಳ ಹಳೆಯ ವಿಷಯ ಎಂದು ಹೇಳುತ್ತಾಳೆ. ಒಂದು ವೇಳೆ ನೀನೇನಾದರೂ ಬುದ್ಧಿವಂತನಾಗಿದ್ದರೆ ಅದನ್ನು ಕೇಳು ಎಂದು ತಾಯಿ ಪ್ರತಿಸ್ಪರ್ಧಿಯಾಗಿ ಉತ್ತರವನ್ನು ಕೊಡುತ್ತಾಳೆ. ನೀನೇನಾದರೂ ದಶಾವತಾರದ ಬಗ್ಗೆ ಕೇಳಿದ್ದೀಯಾ? ಮಗ ಹೇಳುತ್ತಾನೆ, ವಿಷ್ಣುವಿನ 10 ಅವತಾರ ಅಲ್ಲವೇನಮ್ಮ? ಆದರೆ ನನ್ನ ಸಂಶೋಧನೆಗೂ ದಶಾವತಾರಕ್ಕೂ ಎಲ್ಲಿಯ ಸಂಬಂಧ ಎಂದು ಕೇಳುತ್ತಾನೆ. ಅದಕ್ಕೆ ಅಮ್ಮ, ಸಂಬಂಧ ಇದೆ. ನೀನು ಮತ್ತು ಡಾರ್ವಿನ್ ಏನು ತಿಳಿದುಕೊಂಡಿಲ್ಲ, ಅದನ್ನು ನಾನು ನಿನಗೆ ತಿಳಿಸುತ್ತೇನೆ ಎಂದು ಹೇಳುತ್ತಾಳೆ. ಮೊದಲ ಅವತಾರ ಆಗಿತ್ತು ಮತ್ಸ್ಯ, ಅಂದರೆ ಮೀನು. ಹೀಗೆ ಯಾಕೆಂದರೆ ಮಾನವನ ಜೀವನ ನೀರಿನಿಂದಲೇ ಆರಂಭವಾಗಿದೆ. ಇದು ಸತ್ಯ, ಹೌದೋ ಅಲ್ಲವೋ? ಮಗ ಈಗ ಲಕ್ಷ್ಯ ಕೊಟ್ಟು ಕೇಳಲಾರಂಭಿಸಿದ. ಅದರ ನಂತರ ಬಂತು ಎರಡನೆಯ ಅವತಾರ ಕೂರ್ಮ, ಅರ್ಥಾತ್ ಆಮೆ. ಅದು ಸಮುದ್ರದಿಂದ ಜಮೀನಿನ ಕಡೆ ವಿಕಾಸವನ್ನು ತೋರಿಸಿತು. ಇನ್ನು ಮೂರನೇ ಅವತಾರ ವರಾಹ, ಅಂದರೆ ಹಂದಿ. ಅದರ ಅರ್ಥ ಕಾಡು ಪ್ರಾಣಿ. ಅದರಲ್ಲಿ ಅಧಿಕ ಬುದ್ಧಿ ಇರುವುದಿಲ್ಲ. ನೀನು ಅದಕ್ಕೆ ಡಯಾನಸೋರ ಎನ್ನುತ್ತೀಯ. ಮಗು ಕಣ್ಣು ಹೊರಳಿಸಿ ಒಪ್ಪಿಗೆಯನ್ನು ಸೂಚಿಸಿದ. ನಾಲ್ಕನೇ ಅವತಾರ ನರಸಿಂಹ ಅವತಾರ, ಅರ್ಧ ಮಾನವ ಅರ್ಧ ಪಶು ಎಂದು ತೋರಿಸಿತು. ಕಾಡು ಪ್ರಾಣಿಯಿಂದ ಬುದ್ಧಿವಂತ ಜೀವಿಯ ವಿಕಾಸ. ಐದನೆಯ ಅವತಾರ ವಾಮನ ಕುಳ್ಳ, ವಾಸ್ತವವಾಗಿ ಎತ್ತರಕ್ಕೆ ವೃದ್ಧಿಯಾಗಲು ಶಕ್ಯನಾಗುತ್ತಿದ್ದ. ಅದು ಯಾಕೆಂದು ನಿನಗೇನಾದರೂ ಗೊತ್ತಾ? ಯಾಕೆಂದರೆ ಮನುಷ್ಯರಲ್ಲಿ 2 ಪ್ರಕಾರ. ಒಂದು ಹೋಮೋ ಇರೆಕ್ಟಸ್, ನರವಾನರ. 2 ಹೋಮೋ ಸೆಪಿಯನ್ಸ್, ಮಾನವ. ಮತ್ತು ಹೋಮೋ ಸೆಪಿಯನ್ಸ್ ಹೋರಾಟವನ್ನು ಗೆದ್ದುಬಿಟ್ಟ. ಮಗ ದಶಾವತಾರದ ಪ್ರಸಂಗವನ್ನು ಕೇಳಿ ಸ್ತಬ್ಧನಾಗಿ ಹೋದನು. ಅಮ್ಮ ಹೇಳುವುದನ್ನು ಮುಂದುವರಿಸಿದಳು. 6ನೆಯ ಅವತಾರ ಪರಶುರಾಮ. ಅವನ ಕೈಯಲ್ಲಿ ಶಸ್ತ್ರ, ಕೊಡಲಿ ಇದೆ, ತಾಕತ್ತು ಇದೆ. ಅದು ನಮಗೆ ತೋರಿಸುತ್ತದೆ ಏನೆಂದರೆ ಆ ಮಾನವನಿಗೆ ಗುಹೆ ಅಥವಾ ಕಾಡಿನಲ್ಲಿರುವುದು ಅಸಮಂಜಸ ಮತ್ತು ಅಸಾಮಾಜಿಕ. 7ನೆಯ ಅವತಾರ ಶ್ರೀರಾಮ, ಮರ್ಯಾದಾ ಪುರುಷೋತ್ತಮ, ವಿಚಾರಯುಕ್ತ ಪ್ರಥಮ ಸಾಮಾಜಿಕ ವ್ಯಕ್ತಿ. ಅವನು ಸಮಾಜದ ನಿಯಮ ಮತ್ತು ಸಮಸ್ತ ಸಂಬಂಧಗಳ ಮರ್ಯಾದೆಯನ್ನು ತಯಾರಿಸಿದವನು. 8ನೆಯ ಅವತಾರ ಶ್ರೀಕೃಷ್ಣ, ರಾಜನೇತ, ರಾಜನೀತಿಜ್ಞ. ಅದು ಏನು ಕಲಿಸಿತೆಂದರೆ ಸಮಾಜದ ನಿಯಮಗಳ ಆನಂದ ತೆಗೆದುಕೊಳ್ಳುತ್ತಾ ಸಾಮಾಜಿಕ ಚೌಕಟ್ಟಿನಲ್ಲಿ ಇದ್ದುಕೊಂಡೇ ಯಾವ ರೀತಿ ಇರಲು ಶಕ್ಯ ಎಂಬುದನ್ನು. ಮಗ ಆಶ್ಚರ್ಯಚಕಿತನಾಗಿ ಕೇಳುತ್ತಲೇ ಇದ್ದ. ಅಮ್ಮ ಜ್ಞಾನದ ಗಂಗೆಯನ್ನು ಹರಿಸುತ್ತಿದ್ದಳು. ಇನ್ನು 9ನೇ ಅವತಾರ ಮಹಾತ್ಮ ಬುದ್ಧ. ಇದು ಏನು ತಿಳಿಸುತ್ತದೆ ಎಂದರೆ ವ್ಯಕ್ತಿ ನರಸಿಂಹದಿಂದ ಎದ್ದು ಮಾನವನ ನಿಜವಾದ ಸ್ವಭಾವವನ್ನು ಶೋಧಿಸಿದನು. ಅವನು ಜ್ಞಾನದ ಅಂತಿಮ ಶೋಧನೆಯ ಪರಿಚಯ ಮಾಡಿಕೊಟ್ಟನು. ಕೊನೆಯಲ್ಲಿ 10ನೆಯ ಅವತಾರ ಕಲ್ಕಿ. ಆ ಮಾನವ ಯಾವುದೆಂದರೆ ಅದರ ಮೇಲೆ ನೀನು ಶೋಧ ಮಾಡುತ್ತಿದ್ದೀಯ. ಆ ಮಾನವ ಆನುವಂಶಿಕ ರೂಪದಿಂದ ಶ್ರೇಷ್ಠನಾಗುವನು. ಮಗ ಅಮ್ಮನನ್ನು ದಂಗಾಗಿ ನೋಡುತ್ತಲೇ ಇದ್ದ. ಕೊನೆಗೆ ಹೇಳಿದ. ಮಗ ಹೇಳುತ್ತಾನೆ, ಅಮ್ಮ, ಇದು ಅದ್ಭುತವಾಗಿದೆ. ಹಿಂದೂ ದರ್ಶನ ವಾಸ್ತವದಲ್ಲಿ ಅರ್ಥಪೂರ್ಣವಾಗಿದೆ. ವೇದ, ಪುರಾಣ, ಗ್ರಂಥ, ಉಪನಿಷತ್ತು ಇತ್ಯಾದಿಗಳೆಲ್ಲವೂ ಅರ್ಥಪೂರ್ಣವಾಗಿದೆ. ಕೇವಲ ಅವುಗಳನ್ನು ನೋಡುವ ದೃಷ್ಟಿಕೋನ ಸರಿಯಾಗಿರಬೇಕು. ಅದು ಧಾರ್ಮಿಕವಾಗಿರಲಿ ಅಥವಾ ವೈಜ್ಞಾನಿಕವಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು.